ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಡಿಯೋ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಮೌನ. ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ವಂತೆ ಸಿದ್ದರಾಮಯ್ಯನವರು. ಆಡಿಯೋದಲ್ಲಿ ಪಕ್ಷ ವಿರೋಧಿ ಹೇಳಿಕೆ ಇದ್ರೂ ಕೂಡ ಸಿದ್ದರಾಮಯ್ಯನವರು ಮೌನ ವಹಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ಜಮೀರ್ ದೆಹಲಿಗೆ ಹೊರಟ್ರ. ಹೈಕಮಾಂಡ್ ಸಮ್ಮುಖದಲ್ಲಿಯೇ ಆಪ್ತನ ಪರ ಬ್ಯಾಟನ್ನ ಬೀಸ್ತಾರ ಸಿದ್ದರಾಮಯ್ಯನವರು. ಸಂಪುಟ ರಚನೆಯ ಹೊತ್ತಲ್ಲೇ ಜಮೀರ್ ಅಹಮದ್ ಖಾನ್ಗೆ ಆಡಿಯೋ ಸಂಕಷ್ಟವನ್ನು ತಂದಿಡುವಂತಹ ಸಾಧ್ಯತೆ ಇದೆ. ಮುಸ್ಲಿಂ ಸಮುದಾಯದ ಕೋಟಾದಡಿಯಲ್ಲಿ ಬಹುತೇಕ ಜಮೀರ್ ಅಹಮದ್ ಖಾನ್ಗೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸ್ಥಾನ ಸಿಗುವಂತಹ ಸಾಧ್ಯತೆ ಇತ್ತು. ಈ ಬೆನ್ನಲ್ಲೇ ಈ ಆಡಿಯೋ ವೈರಲ್ ಆಗಿದೆ. ಇದು ಯಾವ ರೀತಿಯ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಜಮೀರ್ ಅಹಮದ್ ಖಾನ್ ಅವರದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ಅದು ನಮ್ದಲ್ಲ ಅಂಥೇಳಿ ಈಗಾಗಲೇ ಸಿರಾಜ್ ಅವರೇ ಪಬ್ಲಿಕ್ ಟಿವಿಗೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಬಟ್ ಕ್ಯಾಬಿನೆಟ್ ರಚನೆಯ ಸಂದರ್ಭದಲ್ಲಿ ವೈರಲ್ ಆಗಿರುವ ಈ ಆಡಿಯೋದ ಪರಿಣಾಮ ಏನಾಗಬಹುದು ಜಮೀರ್ ಅಹಮದ್ ಖಾನ್ ವಿಚಾರದಲ್ಲಿ ಅಂತ ಹೇಳಿ? ಪ್ರೇಮ್, ಸಹಜವಾಗಿ ಸಚಿವ ಸಂಪುಟ ರಚನೆ ಆಗುವಂತಹ ಸಂದರ್ಭದಲ್ಲಿ ಈ ಆಡಿಯೋ ರಿಲೀಸ್ ಆಗಿರುವಂತದ್ದು ಜಮೀರ್ ಅವರಿಗೆ ಒಂದು ರೀತಿ ಹಿನ್ನಡೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಲಿಕ್ಕೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಮೊದಲ ಹಂತದ ಸಚಿವ ಸಂಪುಟಕ್ಕೆ ಹೆಸರುಗಳ ಫೈನಲ್ ಆಗ್ತಿದೆ. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಆಡಿಯೋ ವೈರಲ್ ಬಂದಿರುವಂತದ್ದು ಮತ್ತೆ ಪಕ್ಷ ವಿರೋಧಿ ಚಟುವಟಿಕೆ ಇರೋದ್ರಿಂದ ಈ ಹೈಕಮಾಂಡ್ ಯಾವ ಗಂಭೀರವಾಗಿ ಇದನ್ನ ಪರಿಗಣಿಸಿದ್ರೆ ಜಮೀರ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗುತ್ತೆ. ಹೀಗಾಗಿ ಯಾವಾಗ ಈ ಒಂದು ಆಡಿಯೋ ವೈರಲ್ ಆಯ್ತು, ನೇರವಾಗಿ ಸಿದ್ದರಾಮಯ್ಯನವರ ನಿವಾಸಕ್ಕೆ ಹೋಗಿ ಜಮೀರ್ ಅಹಮದ್ ಅವರು ವಿವರಣೆ ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಈ ಆಡಿಯೋ ನನ್ನದಲ್ಲ ಅನ್ನುವಂತ ಸಮಜಾಯಿಷಿಯನ್ನ ಸಿದ್ದರಾಮಯ್ಯನವರಿಗೆ ಜಮೀರ್ ಅಹಮದ್ ಅವರು ನೀಡಿರುವಂತದ್ದು. ಜೊತೆಗೆ ಸಿದ್ದರಾಮಯ್ಯ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಅವ್ರ ಜೊತೆಗೆ ಜಮೀರ್ ಹೋಗಿ ಒಂದಿಷ್ಟು ವಿವರಣೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಸಿದ್ದರಾಮಯ್ಯವರು ಮಾತ್ರ ಇದಕ್ಕೆ ಯಾವುದೇ ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ. ಈಗ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯವರು ಹೋಗ್ತಿರೋದ್ರಿಂದ ತಮ್ಮ ಆಪ್ತನ ಪರವಾಗಿ ಹೈಕಮಾಂಡ್ ಮುಂದೆ ವಾದವನ್ನ ಮಾಡ್ತಾರ ಅನ್ನುವಂತ ಈಗಿರುವಂತ ಪ್ರಶ್ನೆ. ಒಂದ್ ವೇಳೆ ಏನಾದ್ರೂ ಆಡಿಯೋನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದ್ರೆ ಜಮೀರ್ ಅವರು ಸಂಪುಟದಲ್ಲಿ ಇರಲ್ಲ ಅನ್ನುವಂಥದ್ದು ಸ್ಪಷ್ಟ. ಆದ್ರೆ ಈ ಹಿಂದೆ ದಾವಣಗೆರೆ ಉಪಚುನಾವಣೆಯಲ್ಲಿ ಆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಏನು ನಜೀರ್ ಅಹಮದ್ ಮತ್ತೆ ಅಬ್ದುಲ್ ಜಬ್ಬರ್ ಮೇಲೆ ಹೈಕಮಾಂಡ್ ನಿರ್ದಾಕ್ಷಿಣ್ಯವಾದ ಕ್ರಮಗಳನ್ನು ತೆಗೆದುಕೊಂಡಿತ್ತು. ಅದು ಮುಂದುವರೆದ ಭಾಗವಾಗಿ ತಡವಾಗಿ ಆಡಿಯೋ ರಿಲೀಸ್ ಆಗಿದೆ. ಹೀಗಾಗಿ ಹೈಕಮಾಂಡ್ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತಾ ಅಥವಾ ಇಲ್ಲ ಬೇಡ ಅನ್ನುವಂತ ಸಮುದಾಯದ ಪ್ರಬಲ ನಾಯಕ ಆಗಿರೋದ್ರಿಂದ ಇದೊಂದು ಎಕ್ಸ್ಕ್ಯೂಸ್ ಕೊಡೋಣ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಸಿದ್ದರಾಮಯ್ಯವರು ಎಷ್ಟರ ಮಟ್ಟಿಗೆ ಜಮೀರ್ ಪರವಾಗಿ ಹೈಕಮಾಂಡ್ ನಾಯಕರ ಮುಂದೆ ಮಾತನಾಡ್ತಾರೆ ಅಂತ ಕಾದ್ ನೋಡ್ಬೇಕು. ಇದೆಲ್ಲದಕ್ಕೂ ಉತ್ತರ ಸಿಗುವಂತದ್ದು ಸಂಜೆ ವೇಳೆಗೆ ಮೊದಲ ಹಂತದ ಕ್ಯಾಬಿನೆಟ್ ಫೈನಲ್ ಆದ ಬಳಿಕ ಇದಕ್ಕೆ ಸ್ಪಷ್ಟನೆ ಸಿಗುವಂತಹ ಸಾಧ್ಯತೆ ಇದೆ. ಸದ್ಯಕ್ಕಂತೂ ಈ ಆಡಿಯೋ ಜಮೀರ್ ಅವರಿಗೆ ಒಂದು ರೀತಿಯಾಗಿ ಸಂಕಷ್ಟ ಅಂತ ಹೇಳ್ಬೋದು. ಪ್ರೇಮ್, ಒಟ್ಟಾರೆಯಾಗಿ ಕ್ಯಾಬಿನೆಟ್ಗೆ ಸೇರಬೇಕು ಅನ್ನುವಂತಹ ಸಂದರ್ಭದಲ್ಲಿಯೇ ಆಡಿಯೋ ವೈರಲ್ ಆಗಿದೆ. ಇದರ ಪರಿಣಾಮ ಏನು ಅನ್ನೋದು ಕಾದ್ ನೋಡಬೇಕಿದೆ. ಮತ್ತೊಂದು ಕಡೆ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವರು ಕನ್ವಿನ್ಸ್ ಮಾಡಿದ್ದನ್ನು ವರಿಷ್ಠರು ಒಪ್ಕೊಳ್ತಾರಾ ಅನ್ನೋದನ್ನು ಕಾದ್ ನೋಡಬೇಕು.